ಕನ್ನಡ ಕ್ರಿಯಾಪದಗಳು. ಭಾಷೆಯಲ್ಲಿ ನಾಮಪದ ಹಾಗೂ ಕ್ರಿಯಾಪದಗಳ ಪಾತ್ರ ತುಂಬಾ ಹಿರಿದಾದುದು. ನಾಮಪದಗಳು ವ್ಯಕ್ತಿ, ವಸ್ತು, ಪ್ರಾಣಿಗಳ ಹೆಸರನ್ನು ಸೂಚಿಸಿದರೆ, ಕ್ರಿಯಾಪದಗಳು ಅವುಗಳ ಕ್ರಿಯೆಯನ್ನು ಸೂಚಿಸುತ್ತವೆ. ಕ್ರಿಯಾಪದಗಳು ಸರ್ವನಾಮ ಹಾಗೂ ಸಂಖ್ಯಾವಾಚಕಗಳಂತೆ ಹೆಚ್ಚು ಬದಲಾಗದ ಶಬ್ದಗಳಾಗಿವೆ. ಮೊದಮೊದಲು ಕ್ರಿಯಾಧಾತುಗಳನ್ನೇ ಕ್ರಿಯಾಪದ ಎಂದು ಕರೆಯಲಾಗುತ್ತಿತ್ತು. ಆದರೆ ಕ್ರಿಯಾಪದಗಳೇ ಬೇರೆ, ಕ್ರಿಯಾಧಾತುಗಳೇ ಬೇರೆ. ಕ್ರಿಯಾಧಾತುಗಳೆಂದರೆ ಕ್ರಿಯಾಪದದ ಮೂಲರೂಪಗಳು. ಇವುಗಳನ್ನು ಕ್ರಿಯಾಪ್ರಕೃತಿಯೆಂತಲೂ ಕರೆಯಲಾಗುತ್ತದೆ, ಏಕೆಂದರೆ ಈ ಕ್ರಿಯಾಪ್ರಕೃತಿ ಕ್ರಿಯೆಯ ಭಾವವನ್ನು ಸೂಚಿಸುವ ಪ್ರಕೃತಿಯಾಗಿದೆ. ಎಂದರೆ ಇದು ಕ್ರಿಯೆಯನ್ನು ಸೂಚಿಸುತ್ತದೆ. ವಸ್ತು, ವ್ಯಕ್ತಿ, ಪ್ರಾಣಿಗಳಿಲ್ಲದೆ ಕ್ರಿಯೆ ನಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ವಸ್ತು, ವ್ಯಕ್ತಿ, ಪ್ರಾಣಿಗಳ ಕ್ರಿಯೆಗಳನ್ನು ಸೂಚಿಸುವ ಪದವೇ ಕ್ರಿಯಾಪದ. ಈ ಕ್ರಿಯಾಪದಗಳನ್ನು ಹಿಂದೆ ಆಖ್ಯಾತ ಪ್ರತ್ಯಯಗಳೆಂತಲೂ ಕರೆಯಲಾಗುತ್ತಿತ್ತು. ವಸ್ತು, ವ್ಯಕ್ತಿ, ಪ್ರಾಣಿಗಳಿಗೆ ಸಂಬಂಧಿಸಿದಂತೆ ಇವುಗಳ ಪುರುಷ, ಲಿಂಗ, ವಚನಗಳು ಸೇರಿ ಕ್ರಿಯೆಯನ್ನು ಸೂಚಿಸುತ್ತವೆ. ಕ್ರಿಯಾಪದಗಳು ಇವುಗಳಿಗೆ ಅನುಗುಣವಾಗಿ ಬೇರೆ ಬೇರೆ ರೂಪಗಳನ್ನು ತಾಳುತ್ತವೆ. ಅಂತೆಯೇ ಹಳಗನ್ನಡ ವ್ಯಾಕರಣಕಾರರು ಕ್ರಿಯಾಪದಗಳನ್ನು ಆಖ್ಯಾತಗಳೆಂದು ಕರೆದಿರಬೇಕು. ವಸ್ತು, ವ್ಯಕ್ತಿ, ಪ್ರಾಣಿಗಳ ಸಂಬಂಧವನ್ನು ತಿಳಿಸಲು ಕ್ರಿಯಾಧಾತುಗಳಿಗೆ ಪುರುಷ, ವಚನ, ಲಿಂಗಸೂಚಕ ಪ್ರತ್ಯಯಗಳನ್ನು ಸೇರಿಸಲಾಗುತ್ತದೆ. ಹೀಗೆ ಪುರುಷ, ವಚನ, ಲಿಂಗಸೂಚಕ ಪ್ರತ್ಯಯಗಳು ಸೇರಿದ ಕ್ರಿಯಾರೂಪಗಳನ್ನು ಆಖ್ಯಾತಗಳೆನ್ನುವುದು ವಾಡಿಕೆ. ಆಖ್ಯಾತ ಪ್ರತ್ಯಯಗಳಂತೆ ಕಾಲವಾಚಕ ಪ್ರತ್ಯಯಗಳು ಸಹಿತ ಕ್ರಿಯಾಧಾತುಗಳಿಗೆ ಸೇರುತ್ತವೆ. ಸಾಮಾನ್ಯವಾಗಿ ಆಖ್ಯಾತ ಪ್ರತ್ಯಯಗಳು ಕ್ರಿಯಾಧಾತುಗಳ ಅಂತ್ಯದಲ್ಲಿ ಸೇರಿದರೆ, ಕಾಲವಾಚಕ ಪ್ರತ್ಯಯಗಳು ಕ್ರಿಯಾಧಾತು ಹಾಗೂ ಆಖ್ಯಾತ ಪ್ರತ್ಯಯಗಳ ನಡುವೆ ಸೇರುತ್ತವೆ. ಕ್ರಿಯೆಯನ್ನು ಸೂಚಿಸುವ ಪದಗಳೇ ಕ್ರಿಯಾಪದ ಎಂದು ಹೇಳಿತಷ್ಟೇ. ಈಗ ಅದಕ್ಕೆ ಕೆಲವು ಉದಾಹರಣೆಗಳನ್ನು ನೋಡಬಹುದು. ಮಾಡು, ಬೇಡು, ಕಾಡು, ತಿನ್ನು, ನಿಲ್ಲು, ನಡೆ, ಹೋಗು, ಬಾಬರು, ಮಲಗು, ಓಡಾಡು ಇತ್ಯಾದಿ. ಕ್ರಿಯಾಪದಗಳಲ್ಲಿ ಪ್ರಕಾರಗಳು. ಕನ್ನಡ ಕ್ರಿಯಾಪದಗಳನ್ನು ಅವುಗಳ ಅರ್ಥ ಹಾಗೂ ರಚನೆಯನ್ನು ಆಧರಿಸಿ ವರ್ಗೀಕರಿಸಲಾಗುತ್ತದೆ. ಮೊದಲು ಕ್ರಿಯಾಪದದ ರಚನೆಯನ್ನು ಆಧರಿಸಿದ ವರ್ಗೀಕರಣವನ್ನು ನೋಡಬಹುದು. ಕ್ರಿಯಾಪದಗಳ ರಚನೆಯನ್ನು ಆಧರಿಸಿ ಅವುಗಳನ್ನು ಎರಡು ಪ್ರಕಾರವಾಗಿ ವರ್ಗೀಸಲಾಗುತ್ತದೆ. ಅವೆಂದರೆ 1. ಪೂರ್ಣ ಕ್ರಿಯಾಪದಗಳು. 2. ಅಪೂರ್ಣ ಕ್ರಿಯಾಪದಗಳು. 1. ಪೂರ್ಣ ಕ್ರಿಯಾಪದಗಳು. ಪುರುಷ, ವಚನ ಹಾಗೂ ಲಿಂಗಪ್ರತ್ಯಯಗಳನ್ನು ಹೊಂದಿದ ಕ್ರಿಯಾಪದಗಳೇ ಪೂರ್ಣ ಕ್ರಿಯಾಪದಗಳು. ಉದಾಹರಣೆ: ಬೇಡಿದನು, ಬೇಡಿದಳು, ಬೇಡಿದರು, ಬೇಡಿತು, ಬೇಡಿದವು. ಕಾಡುವವನು, ಕಾಡುವಳು, ಕಾಡುವರು, ಕಾಡುತ್ತಾನೆ, ಕಾಡುತ್ತಾಳೆ, ಕಾಡುತ್ತಾರೆ, ಕಾಡುತ್ತವೆ, ಕಾಡುವುವು ಇತ್ಯಾದಿ. 2. ಅಪೂರ್ಣ ಕ್ರಿಯಾಪದಗಳು. ಪುರುಷ, ವಚನ ಹಾಗೂ ಲಿಂಗಪ್ರತ್ಯಯಗಳನ್ನು ಹೊಂದದ ಕ್ರಿಯಾಪದಗಳೇ ಅಪೂರ್ಣ ಕ್ರಿಯಾಪದಗಳು. ಉದಾಹರಣೆ: ಬೇಡಿದರೆ, ಮಾಡಿದರೆ, ಕಾಡಿದರೆ, ಬರಲು, ಬಿಡಲು, ಇರಲು, ಮಾಡಲು, ಕೇಳಲು, ಬರಲಿ, ಬಿಡಲಿ, ಇರಲಿ, ಮಾಡುವ, ಕೇಳುವ, ಬಿಡುವ ಇತ್ಯಾದಿ. ಅರ್ಥವನ್ನು ಆಧರಿಸಿದ ಕ್ರಿಯಾಪದಗಳ ಪ್ರಕಾರಗಳು. ಕ್ರಿಯಾಪದಗಳನ್ನು ಅವುಗಳ ಅರ್ಥವನ್ನು ಆಧರಿಸಿ 5 ಪ್ರಕಾರವನ್ನಾಗಿ ವಿಂಗಡಿಸಲಾಗುತ್ತದೆ. ಅವೆಂದರೆ: 1. ಸಕರ್ಮಕ ಕ್ರಿಯಾಪದಗಳು. 2. ಅಕರ್ಮಕ ಕ್ರಿಯಾಪದಗಳು. 3. ಪ್ರೇರಣಾರ್ಥಕ ಕ್ರಿಯಾಪದಗಳು. 4. ನಿಷೇಧಾರ್ಥಕ ಕ್ರಿಯಾಪದಗಳು. 5. ವಿಧ್ಯರ್ಥಕ ಕ್ರಿಯಾಪದಗಳು. 1. ಸಕರ್ಮಕ ಕ್ರಿಯಾಪದಗಳು. ಸಕರ್ಮಕ ಕ್ರಿಯಾಪದವೆಂದರೆ ಕರ್ಮಪದ ಸೂಚಕ ಪ್ರತ್ಯಯ ಸೇರಿದ ಕ್ರಿಯಾಪ್ರಕೃತಿ. ಉದಾಹರಣೆ: ಬರೆಸು, ಒರೆಸು, ಅಳಿಸು, ನಗಿಸು, ಕೆಡಿಸು, ಕೊಡಿಸು, ಮಲಗಿಸು, ಹೊರಡಿಸುವ, ಮಾಡಿಸು. ಇಲ್ಲಿ ಬರೆ, ಒರೆ, ಅಳು, ನಗು ಮುಂತಾದ ಕ್ರಿಯಾಪ್ರಕೃತಿಗಳಿಗೆ ಇಸು ಎಂಬ ಕರ್ಮಪದ ಸೂಚಕ ಪ್ರತ್ಯಯ ಸೇರಿದೆ. ಆದ್ದರಿಂದ ಇವು ಸಕರ್ಮಕ ಕ್ರಿಯಾಪದಗಳು. 2. ಅಕರ್ಮಕ ಕ್ರಿಯಾಪದಗಳು. ಕ್ರಿಯಾಪದವೆಂದರೆ ಕರ್ಮಪದ ಸೂಚಕ ಪ್ರತ್ಯಯ ಸೇರದ ಕ್ರಿಯಾಪ್ರಕೃತಿ. ಉದಾಹರಣೆ: ಬರೆ, ಒರೆ, ಅಳು, ನಗು, ಕೆಡು, ಕೊಡು, ಮಲಗು, ಹೊರಡು, ಮಾಡು ಈ ಮುಂತಾದವುಗಳು ಅಕರ್ಮಕ ಕ್ರಿಯಾಪದಗಳು. ಏಕೆಂದರೆ ಇವುಗಳಿಗೆ ಕರ್ಮಪದ ಪ್ರತ್ಯಯ ಸೇರಿಲ್ಲ. 3. ಪ್ರೇರಣಾರ್ಥಕ ಕ್ರಿಯಾಪದಗಳು. ಕನ್ನಡದಲ್ಲಿ ಇಸು ಎಂಬುದು ಪ್ರೇರಣಾರ್ಥಕ ಪ್ರತ್ಯಯವಾಗಿದೆ. ಆದ್ದರಿಂದ ಈ ಇಸು ಪ್ರತ್ಯಯ ಸೇರಿದ ಕ್ರಿಯಾಪ್ರಕೃತಿಗಳೇ ಪ್ರೇರಣಾರ್ಥಕ ಕ್ರಿಯಾಪದಗಳು. ಉದಾಹರಣೆ: ಮಾಡಿಸು, ಕೊಡಿಸು, ನೋಡಿಸು, ಬಿಡಿಸು, ಹುಟ್ಟಿಸು, ಬಡಿಸು, ಕೇಳಿಸು, ಹೇಳಿಸು ಇತ್ಯಾದಿ. 4. ನಿಷೇಧಾರ್ಥಕ ಕ್ರಿಯಾಪದಗಳು. ನಿಷೇಧಾರ್ಥಕ ಕ್ರಿಯಾಪದಗಳೆಂದರೆ ಅನು, ಆರು, ಎ ಮೊದಲಾದ ನಿಷೇಧಾರ್ಥಕ ಸೂಚಕ ಪ್ರತ್ಯಯಗಳು ಸೇರಿದ ಕ್ರಿಯಾಪ್ರಕೃತಿಗಳು. ಉದಾಹರಣೆ: ಮಾಡನು, ಬೇಡಳು, ಮಾಡರು, ಬಿಡನು, ಬಿಡಳು, ಬಿಡರು, ಬಿಡವು, ಕೊಡನು,
ಕೊಡಲು, ಕೊಡರು, ಕೊಡಲಾರವು, ಮಾಡ, ಬೇಡ, ಕೇಳ, ನೀಡ, ನೋಡ ಇತ್ಯಾದಿ. 5. ವಿದ್ಯಾರ್ಥಕ ಕ್ರಿಯಾಪದಗಳು. ಎನು, ಅನು, ಅಲಿ, ಉದು ಮೊದಲಾದ ಪ್ರತ್ಯಗಳು ಸೇರಿದ ಕ್ರಿಯಾಪ್ರಕೃತಿಗಳೇ ವಿದ್ಯಾರ್ಥಕ ಕ್ರಿಯಾಪದಗಳು. ಉದಾಹರಣೆ: ಮಾಡುವೆನು, ಬೇಡುವೆನು, ಕಾಡುವೆನು, ನೀಡುವೆನು, ಮಾಡುವನು, ಬೇಡುವನು, ಕಾಡುವನು, ನೀಡುವನು. ಮಾಡಲಿ, ಬೇಡಲಿ, ಕಾಡಲಿ, ನೀಡಲಿ, ಮಾಡುವುದು, ಬೇಡುವುದು, ಕಾಡುವುದು, ನೀಡುವುದು ಇತ್ಯಾದಿ.